ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾಂಗ್ಲಾದೇಶದ ಬಗ್ಗೆ ಹೇಳದೆ ಬಹಳ ದಿನ ಆಗಿ ಹೋಗಿತ್ತು. ಹಾಗಂತ ಬಾಂಗ್ಲಾದೇಶ ಏನು ಭಾರತ ವಿರೋಧಿ ಕೃತ್ಯಗಳನ್ನು ನಿಲ್ಲಿಸಿಬಿಟ್ಟಿತ್ತು ಅಂತಲ್ಲ, ಅಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆದರೆ ಅದರ ತೀವ್ರತೆ ಸ್ವಲ್ಪ ಕಡಿಮೆ ಇದ್ದ ಕಾರಣದಿಂದಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿರಲಿಲ್ಲ. ಈಗ ಬಾಂಗ್ಲಾದೇಶದಲ್ಲಿ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ನಡೆಯೋದಕ್ಕಿದೆ. ಅದೇನು ಕೇಳಿದ್ರೆ, ನಮ್ಮ ಇನ್ನೊಂದು ಶತ್ರು ದೇಶ ಬಾಂಗ್ಲಾದೇಶಕ್ಕೆ ಕಾಲಿಡ್ತಾ ಇದೆ. ಬಾಂಗ್ಲಾದೇಶದಲ್ಲಿ ದೊಡ್ಡ ಡಿಫೆನ್ಸ್ ಕಾರಿಡಾರ್ ಅನ್ನ ಮಾಡೋದಕ್ಕೆ ಆ ದೇಶ ನಿರ್ಧಾರ ಮಾಡಿದೆ. ಆ ಶತ್ರು ದೇಶ ಯಾವುದು ಕೇಳಿದ್ರೆ ಅದು ಟರ್ಕಿ. ನಿಮ್ಗೆ ಅನಿಸಬಹುದು, ಟರ್ಕಿಯನ್ನು ನಾವು ಯಾಕೆ ಶತ್ರು ದೇಶ ಅಂತ ಕರೀಬೇಕು? ಮಿತ್ರರೇ, ಭಾರತೀಯರಿಗೆ ಈ ಅವಕಾಶವೇ ಇಲ್ಲ. ಟರ್ಕಿಯನ್ನು ನಾವು ಮಿತ್ರರು ಅಂತ ಟ್ರೀಟ್ ಮಾಡಬೇಕು, ಅಥವಾ ಶತ್ರುಗಳು ಅಂತ ಟ್ರೀಟ್ ಮಾಡಬೇಕು, ಅಥವಾ ತಟಸ್ಥವಾಗಿರುವವರು ಅಂತ ಟ್ರೀಟ್ ಮಾಡಬೇಕು. ಹೀಗಂತ ನಮಗೆ ಯಾವುದೇ ಜಿಜ್ಞಾಸೆಯನ್ನು ನಮ್ಮ ಸೇನೆ ಉಳಿಸಿಲ್ಲ. ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಭಾರತದ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಟರ್ಕಿ ನೇರವಾಗಿ ಭಾರತದೊಂದಿಗೆ ಯುದ್ಧಕ್ಕಿಳಿದಿತ್ತು. ಪಾಕಿಸ್ತಾನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಿತ್ತು. ಅವರಿಗೆ ಬೇಕಾದಂತಹ ಎಲ್ಲಾ ಸಹಕಾರವನ್ನು ಟರ್ಕಿ ಕೊಟ್ಟಿದೆ. ಹೀಗಾಗಿ ಭಾರತ 3 ಶತ್ರುಗಳೊಡನೆ ಏಕಕಾಲಕ್ಕೆ ಯುದ್ಧ ಮಾಡಿದೆ ಅಂತ ನಮ್ಮ ಸೇನೆ ಹೇಳಿದೆ. ಹೀಗಾಗಿ ನಾವು ಟರ್ಕಿಯ ಬಗ್ಗೆ ಯಾವುದೇ ಗೊಂದಲಗಳನ್ನು ಇಟ್ಕೊಳ್ಳೋದೇ ಬೇಕಾಗಿಲ್ಲ. ನಾನು ಈ ವಿಚಾರಕ್ಕೆ ಯಾಕೆ ಹೆಚ್ಚು ಆಸಕ್ತಿ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ವಾದ ಮಾಡ್ತಾ ಇದ್ರು. ನನ್ನ ಸ್ನೇಹಿತರುಗಳೇ ಕೆಲವರು ಇದ್ದಾರೆ, ಅವರು ಟರ್ಕಿ ಟೂರ್ ಪ್ಲಾನ್ ಮಾಡಿದ್ರು. ನಾನು ಪದೇ ಪದೇ ಹೇಳಿದೆ, ಯಾಕಪ್ಪ ಅವರು ಪಾಕಿಸ್ತಾನಕ್ಕೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ದೇಶಕ್ಕೆ ಹೋಗಿ ನಮ್ಮ ದೇಶದ ದುಡ್ಡನ್ನು ಯಾಕೆ ಖರ್ಚು ಮಾಡಿ ಬರ್ತೀರಿ, ಬೇರೆ ಯಾವುದೂ ನಿಮ್ಗೆ ಆಪ್ಷನ್ ಇಲ್ವಾ ಅಂತ. ಅವ್ರು ಅದಕ್ಕೆ ಹೇಗೆ ವಾದ ಮಾಡಿದ್ರು ಅಂತಂದರೆ, ನಾವು ಟರ್ಕಿಗೆ ಹೋಗ್ತಾ ಇದ್ದೀವಿ, ನಮ್ಮ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಇಂದ ಮಾತ್ರಕ್ಕೆ ನಾವೇನು ಟರ್ಕಿನ ಇಷ್ಟಪಡ್ತೀವಿ ಅಂತ ಅಲ್ಲ. ಅದು ಅಲ್ಲದೆ ಭಾರತಕ್ಕೂ ಟರ್ಕಿಗೂ ಏನು ದ್ವೇಷ ಇಲ್ವಲ್ಲ. ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅಷ್ಟೇ, ಅದಕ್ಕೆ ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾವು ಯುದ್ಧ ಗೆದ್ದಿದ್ದೀವಿ ತಾನೆ. ಹೀಗೆ ಕೆಲ ನನ್ನ ಸ್ನೇಹಿತರೇ ವಾದ ಮಾಡಿದ್ರು. ಮಿತ್ರರೇ, ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರೆಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿ ಮುಳುಗೋಗಿದ್ದಾರೆ. ಇವರಿಗೆ ಏನಾಗ್ತಾ ಇದೆ, ದೇಶದ ಜಿಯೋ ಪಾಲಿಟಿಕ್ಸ್ ಏನು, ಭಾರತಕ್ಕೆ ಶತ್ರುಗಳು ಯಾರು, ಮಿತ್ರರು ಯಾರು, ಮುಂದೇನಾಗಬಹುದು, ಇದು ಯಾವುದರ ಕಲ್ಪನೆಯೂ ಇಲ್ಲ. ಈಗ ನಮ್ಮ ಹತ್ರ ಕಾಸಿದೆ, ನಾವು ಉಡಾಯಿಸ್ತೀವಿ, ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಮಜಾ ಮಾಡ್ತೀವಿ. ಈ ರೀತಿಯ ಮನಸ್ಥಿತಿಯಲ್ಲಿ ಅನೇಕರಿದ್ದಾರೆ. ಮಿತ್ರರೇ, ಟರ್ಕಿ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸಹಾಯ ಮಾಡ್ತಾ ಇಲ್ಲ, ಭಾರತದ ಸುತ್ತಲೂ ಕೂಡ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಬಾಂಗ್ಲಾದೇಶಕ್ಕೆ ಟರ್ಕಿ ಎಂಟ್ರಿ ಕೊಡ್ತಾ ಇದೆಯಲ್ಲ, ಇದೇನು ಸಣ್ಣ ವಿಚಾರ ಅಲ್ಲ. ಭಾರತಕ್ಕೆ ಇದು ದೊಡ್ಡ ತಲೆಬಿಸಿ ತರುವಂತಹ ವಿಚಾರವೇ. ಟರ್ಕಿ ಸದ್ಯ ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಮತ್ತೊಂದು ಕಡೆ ಮಾಲ್ಡೀವ್ಸ್, ಈ 3 ದೇಶದಲ್ಲೂ ಕೂಡ ಟರ್ಕಿ ತನ್ನ ಪಾದವನ್ನು ಊರ್ತಾ ಇದೆ. ಇದು ಭಾರತಕ್ಕೆ ಬಹಳ ದೊಡ್ಡ ತಲೆನೋವು. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಿಯೇ ಭಾರತದ ಸೇನೆ ಅಧಿಕೃತವಾಗಿ ಘೋಷಣೆ ಮಾಡಿದೆ, ಟರ್ಕಿ ನಮಗೆ ಶತ್ರು ದೇಶ, 3 ದೇಶಗಳು ಒಟ್ಟಾಗಿ ಭಾರತದ ವಿರುದ್ಧ ಯುದ್ಧ ಸಾರಿದ್ವು ಅಂತ. ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಬಾಂಗ್ಲಾದೇಶಕ್ಕೆ ಟರ್ಕಿ ಯಾಕೆ ಬರ್ತಾ ಇದೆ, ಬಾಂಗ್ಲಾಗೂ ಟರ್ಕಿಗೂ ಏನ್ ಸಂಬಂಧ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಈ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಆತ ಭಾರತದ ವಿರೋಧಿಗಳಿಗೆ ಮಣೆ ಹಾಕ್ತಾ ಇದ್ದಾನೆ, ರತ್ನಗಂಬಳಿ ಹಾಕಿ ಸ್ವಾಗತ ಮಾಡ್ತಾ ಇದ್ದಾನೆ. ಚೀನಾಗ್ ಹೋಗಿ ಭಾರತದ ವಿರುದ್ಧ ಹೋರಾಡೋದಕ್ಕೆ ನಿಮಗೆ ಬಾಂಗ್ಲಾ ಉತ್ತಮ ಜಾಗ ಅಂತ ಹೇಳಿ ಆಹ್ವಾನ ಕೊಟ್ಟು ಬಂದಿದ್ದಾನೆ. ಈಗ ಟರ್ಕಿಯ ಸರದಿ. ಈ ಮೊಹಮ್ಮದ್ ಯೂನಿಸ್ ಅಧ್ಯಕ್ಷನಾಗ್ತಿದ್ದಂತೆ ಕಾಪ್ ಶೃಂಗಸಭೆಯಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ದ್ವಾನ್ ಅನ್ನ ಭೇಟಿಯಾಗಿದ್ದ. ಆ ಸಂದರ್ಭದಲ್ಲಿ ಎರ್ದ್ವಾನ್ನಿಂದ ಆತನಿಗೆ ಏನು ಭರವಸೆ ಸಿಕ್ಕಿತ್ತು ಅಂತಂದ್ರೆ, ಬಾಂಗ್ಲಾದೇಶದೊಂದಿಗೆ ಟರ್ಕಿ ಬಲವಾಗಿ ನಿಂತ್ಕೊಳ್ಳುತ್ತೆ, ಎಲ್ಲಾ ರೀತಿಯ ಸಹಾಯ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ. ಅಷ್ಟು ಮಾತ್ರ ಅಲ್ಲ, ಮೊಹಮ್ಮದ್ ಯೂನಿಸ್ಗೆ ಟರ್ಕಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದ. ಆದರೆ ಮೊಹಮ್ಮದ್ ಯೂನಿಸ್ ಇದುವರೆಗೆ ಟರ್ಕಿಗೆ ಹೋಗುವಂತಹ ಸಾಹಸ ಮಾಡಿಲ್ಲ. ಬದಲಾಗಿ ತನ್ನ ಫಾರಿನ್ ಮಿನಿಸ್ಟರ್ನ ಈ ಹಿಂದೆ ಕಳಿಸ್ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಒಂದು ಒಪ್ಪಂದ ಆಗಿತ್ತು, ಟರ್ಕಿ ಬಾಂಗ್ಲಾದೇಶದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಅದಕ್ಕೆ ಟರ್ಕಿಗೆ ಬಹಳ ಉತ್ಸಾಹ ಇದೆ ಅಂತ ಟರ್ಕಿಯ ಎರ್ದ್ವಾನ್ ಸರ್ಕಾರ ಹೇಳಿತ್ತು. ಆ ಕುರಿತಾಗಿ ಬಾಂಗ್ಲಾದೇಶ ಮತ್ತು ಟರ್ಕಿಯ ಸರ್ಕಾರದೊಂದಿಗೆ ಅನೇಕ ಮಾತುಕತೆಗಳು ಕೂಡ ನಡೆದಿದ್ವು. ಈಗ ಫೈನಲ್ ಆಗಿ ಟರ್ಕಿಯ ಡಿಫೆನ್ಸ್ ಇಂಡಸ್ಟ್ರಿ ಏಜೆನ್ಸಿಯ ಚೀಫ್ ಆದಂತಹ ಹಾಲೂಕ್ ಗುರ್ಗೂನ್ ಅನ್ನುವಂಥವನು ಜುಲೈ 8ನೇ ತಾರೀಕು ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾನೆ. ಈತ ಬಾಂಗ್ಲಾದೇಶದ ಆರ್ಮಿ ಚೀಫ್ ಅನ್ನ ಭೇಟಿ ಆಗ್ತಾ ಇದ್ದಾನೆ, ಹಾಗೂ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನಾಗಿರುವಂತಹ ಮೊಹಮ್ಮದ್ ಯೂನಿಸ್ ಅನ್ನ ಕೂಡ ಭೇಟಿ ಆಗ್ತಾ ಇದ್ದಾನೆ. ಈ ಭೇಟಿಯ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ 2 ಪ್ರಮುಖವಾದಂತಹ ಡಿಫೆನ್ಸ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡುವಂತಹದ್ದು. ಆ 2 ಡಿಫೆನ್ಸ್ ಕಾರಿಡಾರ್ ಯಾವುದು ಕೇಳಿದ್ರೆ, ಒಂದು ನಾರಾಯಣ್ಗಂಜ್ನಲ್ಲಿ, ಇನ್ನೊಂದು ಚಿತ್ತಗಾಂಗ್ನಲ್ಲಿ. ಈ 2 ಪ್ರದೇಶದಲ್ಲೂ ಕೂಡ ಬಹಳ ಬೃಹತ್ ಆದಂತಹ ಡಿಫೆನ್ಸ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಟರ್ಕಿ ಉತ್ಸಾಹ ತೋರಿಸ್ತಾ ಇದೆ. ಡಿಫೆನ್ಸ್ ಕಾರಿಡಾರ್ ಅಂದರೆ ಟರ್ಕಿಯ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಬರುತ್ತೆ, ಅಲ್ಲಿ ಫ್ಯಾಕ್ಟರಿ ಸೆಟಪ್ಗಳನ್ನು ಮಾಡಲಾಗುತ್ತೆ, ಟರ್ಕಿಯ ವೆಪನ್ಗಳನ್ನು ಇಲ್ಲಿ ತಯಾರು ಮಾಡಲಾಗುತ್ತೆ. ಇದೇನಾದರೂ ಫೈನಲ್ ಆಗಿ ಆಗಿದ್ದೇ ಆದರೆ ಟರ್ಕಿ ಮತ್ತು ಬಾಂಗ್ಲಾದ ಡಿಫೆನ್ಸ್ ಕೋಆಪರೇಷನ್ ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಆಗುತ್ತೆ. ಈಗಾಗಲೇ ಟರ್ಕಿಯಿಂದ ಅನೇಕ ಡ್ರೋನ್ಗಳನ್ನು ಖರೀದಿ ಮಾಡೋದಕ್ಕೆ ಬಾಂಗ್ಲಾದೇಶ ನಿರ್ಧಾರ ಮಾಡಿಯಾಗಿದೆ. ಜೊತೆಗೆ ಟರ್ಕಿ ನಿರ್ಮಿತ ಟ್ಯಾಂಕ್ಗಳನ್ನು ಕೂಡ ಬಾಂಗ್ಲಾದೇಶದ ಸೇನೆ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ.
ಮಿತ್ರರೇ, ಟರ್ಕಿ ಏನು ತನ್ನ ಡಿಫೆನ್ಸ್ ಮಾರುಕಟ್ಟೆಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆಯಪ್ಪ, ಬಾಂಗ್ಲಾದೇಶದಲ್ಲೂ ಅವರಿಗೊಂದು ಮಾರುಕಟ್ಟೆ ಸಿಕ್ತು, ಪಾಕಿಸ್ತಾನವೂ ಕೂಡ ಅವರಿಗೊಂದು ಮಾರುಕಟ್ಟೆ ಆಗತ್ತೆ, ಹೀಗೆ ಯೋಚನೆ ಮಾಡ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಟರ್ಕಿಯ ಉದ್ದೇಶವೇ ಬೇರೆ. ಟರ್ಕಿ ಭಾರತದ ವಿರುದ್ಧದ ಸೆಂಟಿಮೆಂಟ್ಗಳನ್ನ ಬಳಸಿಕೊಳ್ತಾ ಇದೆ. ಮಾಲ್ಡೀವ್ಸ್ನಲ್ಲಿ ಮೊಹಮ್ಮದ್ ಮುಯಿಜು ಅಧಿಕಾರಕ್ಕೆ ಬರುತ್ತಿದ್ದಂತೆ ಆತನಿಗೆ ಟರ್ಕಿಯ ಎರ್ದ್ವಾನ್ ಆಹ್ವಾನ ಕೊಟ್ಟ. ಈ ಹಿಂದೆ ಮಾಲ್ಡೀವ್ಸ್ನಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಪ್ರಥಮವಾಗಿ ಬರ್ತಾ ಇದ್ದಿದ್ದು ಭಾರತಕ್ಕೆ. ಆದ್ರೆ ಈ ಮುಯಿಜು ಏನ್ ಮಾಡ್ದ ಗೊತ್ತಾ, ಟರ್ಕಿಗೆ ಹೋದ. ಟರ್ಕಿಯ ಜೊತೆಗೆ ಕೆಲವೊಂದಷ್ಟು ಡಿಫೆನ್ಸ್ ಒಪ್ಪಂದಗಳಾದ್ವು. ಮುಖ್ಯವಾಗಿ ಡ್ರೋನ್ಗಳನ್ನ ಖರೀದಿ ಮಾಡುವಂತಹ ಒಪ್ಪಂದಕ್ಕೆ ಮಾಲ್ಡೀವ್ಸ್ ಮುಂದಾಯಿತು. ಈ ಮಾಲ್ಡೀವ್ಸ್ಗೆಲ್ಲ ವೆಪನ್ ಅನ್ನ ಕೊಟ್ಟು ಭಾರತದ ವಿರುದ್ಧ ಆ ದೇಶಗಳನ್ನ ನಿಲ್ಲಿಸುತ್ತೆ ಅಂತಂದ್ರೆ ಅದನ್ನು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದೊಂದು ವ್ಯರ್ಥ ಪ್ರಯತ್ನ ಅಷ್ಟೇ. ಆದ್ರೂ ಟರ್ಕಿ ಮಾಡ್ತಾ ಇರುವಂತಹ ಈ ಕುತಂತ್ರವನ್ನ ನಾವು ತಳ್ಳಿ ಹಾಕೊಂಡು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೆಲ್ಲವೂ ಕೂಡ ಭಾರತಕ್ಕೆ ಕಿರಿಕಿರಿಯನ್ನುಂಟು ಮಾಡುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಟರ್ಕಿಗೆ ಭಾರತದ ಮೇಲೆ ಯಾಕಷ್ಟು ದ್ವೇಷ? ಹಾಗೆ ನೋಡೋಕೆ ಹೋದ್ರೆ ಭಾರತ ಮತ್ತು ಟರ್ಕಿಯ ನಡುವೆ ಯಾವುದೇ ಗಡಿ ಇಲ್ಲ. ಅಂದ್ರೆ ನಾವು ಗಡಿ ಹಂಚಿಕೊಂಡಂತಹ ದೇಶ ಅಲ್ಲ. ಅಥವಾ ಈ ಹಿಂದಿನ ಯಾವುದಾದ್ರೂ ದ್ವೇಷ ಇತ್ತಾ? ಭಾರತ ಯಾವತ್ತಾದ್ರೂ ಟರ್ಕಿಯ ಮೇಲೆ ದಂಡೆತ್ತಿ ಹೋಗಿ ಟರ್ಕಿಯನ್ನು ವಶಪಡಿಸಿಕೊಂಡಿತ್ತ? ಆ ದ್ವೇಷ ಏನಾದರೂ ಉಳ್ಕೊಂಡಿದ್ಯಾ ನೋಡಿದ್ರೆ ಆ ರೀತಿಯ ಯಾವುದೇ ಹಿಸ್ಟ್ರಿ ಇಲ್ಲ. ಅಥವಾ ನಾವೇನಾದರೂ ದಾಯಾದಿಗಳ? ಈ ಹಿಂದಿನ ದಾಯಾದಿ ಕಲಹ ಏನಾದರೂ ಇದೆಯಾ ಕೇಳಿದ್ರೆ ಅವ್ರು ಯಾರೋ ನಾವ್ಯಾರೋ, ನಮಗೂ ಅವರಿಗೂ ಯಾವುದೇ ರೀತಿಯಲ್ಲೂ ಕೂಡ ಲಿಂಕೇ ಇರಲಿಲ್ಲ. ಇಷ್ಟಾದ್ರೂ ಆ ಮುದುಕ ಎರ್ದ್ವಾನ್ಗೆ ಭಾರತದ ಮೇಲೆ ಏನು ದ್ವೇಷ ಕೇಳಿದ್ರೆ ಬೇರೇನೂ ಇಲ್ಲ ಮಿತ್ರರೇ, ಕೇವಲ ಧಾರ್ಮಿಕ ದ್ವೇಷ ಅಷ್ಟೇ. ಭಾರತ ಒಂದು ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ದೇಶ, ಪಕ್ಕದಲ್ಲಿರುವಂತಹ ಪಾಕಿಸ್ತಾನ ಮುಸ್ಲಿಂ ಬಾಹುಳ್ಯ ಇರುವಂತಹ ದೇಶ, ಈಚೆ ಕಡೆ ಬಾಂಗ್ಲಾದೇಶ ಕೂಡ ಮುಸ್ಲಿಂ ರಾಷ್ಟ್ರ, ಮಾಲ್ಡೀವ್ಸ್ ಕೂಡ ಮುಸ್ಲಿಂ ರಾಷ್ಟ್ರ. ಇವುಗಳಿಗೆ ನಾನು ಸಪೋರ್ಟ್ ಮಾಡಿದ್ದೆ ಆದರೆ ಆ ದೇಶಗಳ ಬೆಂಬಲ ನನಗೆ ಸಿಗುತ್ತೆ. ಇವತ್ತು ಮಿತ್ರರೇ, ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟಿದೆ? ಒಂದು 200 ಕೋಟಿ ಅಂತ ಅಂದುಕೊಳ್ಳಿ. ಆ 200 ಕೋಟಿಯಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಈ ಎರಡು ದೇಶದಲ್ಲೇ 40 ಕೋಟಿಗೂ ಹೆಚ್ಚು ಮುಸ್ಲಿಮರಿದ್ದಾರೆ. ಅಂದ್ರೆ ಓವರ್ ಆಲ್ ಮುಸ್ಲಿಂ ಪಾಪ್ಯುಲೇಷನ್ ನ 20%. ಈ ತುರ್ಕಿಯ ಎರ್ದ್ವಾನ್ ಇದಾನಲ್ಲ, ಈತ ಮಾಡರ್ನ್ ಖಲೀಫಾ ಆಗಬೇಕು ಅಂತ ಹವಣಿಸ್ತಿರುವಂತಹ ಮನುಷ್ಯ. ಈತನಿಗೆ ಈ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದೆ ಆದ್ರೆ ಈ ಮುಸ್ಲಿಮರ ಬೆಂಬಲ ಸಿಗುತ್ತೆ, ನನ್ನ ಪಾಪ್ಯುಲಾರಿಟಿ ವಿಪರೀತವಾಗಿ ಜಾಸ್ತಿ ಆಗಿಬಿಡುತ್ತೆ ಅಂತ ಎರ್ದ್ವಾನ್ ಕನಸು ಕಾಣ್ತಾ ಇದ್ದಾನೆ. ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮುಸ್ಲಿಂ ಜಗತ್ತಿಗೆ ಏನ್ ಕೊಡುಗೆ ಕೊಟ್ಟಿದೆ ಕೇಳಿದ್ರೆ ಕೇವಲ ಜನಸಂಖ್ಯೆ ಮಾತ್ರ. ಅದನ್ನ ಬಿಟ್ರೆ ಸಂಪತ್ತಿನಲ್ಲಿ ಮುಂದಿದಾರ, ಸಾಂಸ್ಕೃತಿಕವಾಗಿ ಮುಂದಿದಾರ, ಯಾವುದರಲ್ಲೂ ಇವರ ಕೊಡುಗೆ ಏನೂ ಇಲ್ಲ, ಶೂನ್ಯ. ಕೇವಲ ಜನಸಂಖ್ಯೆ ವಿಚಾರದಲ್ಲಿ ಮಾತ್ರ ಈ ಎರಡೂ ದೇಶಗಳು ಮುಂದಿದಾವೆ. ಇದನ್ನ ಈಗ ಟರ್ಕಿ ಬಳಸ್ಕೊಳ್ತಾ ಇದೆ. ಈ ಎರಡೂ ದೇಶದ ನಾಯಿಗಳಿಗೆ ಬಿಸ್ಕೆಟ್ ಹಾಕಿದ್ದೆ ಆದ್ರೆ ನಮ್ಗೆ ಇವು ಬಾಲ ಅಲ್ಲಾಡಿಸ್ತವೆ ಅಂತ ಟರ್ಕಿಗೆ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಎರ್ದ್ವಾನ್ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡಿದ್ದು, ಇತ್ತ ಕಡೆಯಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ತನ್ನ ಪಾದ ಊರೋದಕ್ಕೆ ಬಂದಿದ್ದಾನೆ. ಇಲ್ಲಿ ಮಿತ್ರರೇ, ಟರ್ಕಿಗೆ ಏನ್ ಲಾಭ ಆಗುತ್ತೋ ಬಿಡುತ್ತೋ ಅದು ಅವ್ರಿಗೆ ಬಿಟ್ಟಂತಹ ವಿಚಾರ. ನಷ್ಟ ಆಗ್ತಿರೋದು ಭಾರತಕ್ಕಲ್ವಾ? ಈಗ ಬಾಂಗ್ಲಾದೇಶಕ್ಕೆ ವಿಪರೀತವಾಗಿ ವೆಪನ್ಗಳನ್ನ ಕೊಟ್ರೆ ಅದು ಯಾರ ವಿರುದ್ಧ ಬಳಕೆ ಆಗುವ ಸಾಧ್ಯತೆಗಳಿರುತ್ತೆ? ಭಾರತದ ವಿರುದ್ಧ. ನಾಳೆ ಅಲ್ಲಿ ಯಾವುದೋ ಉಗ್ರಗಾಮಿಗಳ ಸರ್ಕಾರ ಬಂದುಬಿಟ್ರೆ ಭಾರತಕ್ಕೆ ಇನ್ನೊಂದು ತಲೆನೋವು ಶುರುವಾಗ್ಬಿಡುತ್ತೆ. ಇರಾನ್ ಹೇಗೆ ಹಮಾಸ್ ಮತ್ತು ಹಿಜ್ಬುಲ್ಲಾದಂತಹ ಪ್ರಾಕ್ಸಿಗಳನ್ನ ಇಟ್ಟುಕೊಂಡು ಇಸ್ರೇಲ್ಗೆ ತಲೆನೋವು ತಂದಿಡ್ತಲ್ಲ, ಅದೇ ರೀತಿಯ ತಲೆನೋವು ಭಾರತಕ್ಕೆ ಬಂದು ಒದಗಬಹುದು. ಹೀಗಾಗಿ ಟರ್ಕಿಯ ಪ್ರಯತ್ನವನ್ನ ನಾವು ಸುಮ್ಮನೆ ಕೂತ್ಕೊಂಡು ನೋಡುವ ಸ್ಥಿತಿಯಲ್ಲಿಲ್ಲ. ನಾವಿದನ್ನ ಸೀರಿಯಸ್ ಆಗಿ ಪರಿಗಣಿಸಲೇಬೇಕು. ಇನ್ನು ಮಿತ್ರರೇ, ನಿನ್ನ ರಾಹುಲ್ ಸಿಂಗ್ ಅವರ ಭಾಷಣದ ಬಗ್ಗೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಟರ್ಕಿ ಮತ್ತು ಭಾರತದ ನಡುವೆ ಯಾವ ರೀತಿಯಾದಂತಹ ವ್ಯಾಪಾರ ಸಂಬಂಧ ಇದೆ? ಭಾರತ ಏನಾದರೂ ಕಂಪ್ಲೀಟ್ ಆಗಿ ಟರ್ಕಿಯನ್ನ ಬಾಯ್ಕಾಟ್ ಮಾಡಿಬಿಡಬಹುದಾ? ಅಥವಾ ನಾವು ಚೈನಾ ರೀತಿಯಲ್ಲಿ ಟರ್ಕಿಯ ಮೇಲೂ ಕೂಡ ಯಾವುದಾದ್ರೂ ವಿಚಾರದಲ್ಲಿ ತೀರಾ ಡಿಪೆಂಡ್ ಆಗಿದೀವಾ? ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಟರ್ಕಿ ಮತ್ತು ಭಾರತದ ನಡುವೆ 2024ರ ಡೇಟಾವನ್ನು ನೋಡಿದ್ರೆ ವಾರ್ಷಿಕವಾಗಿ $10.4 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಅಂದ್ರೆ ಸರಿಸುಮಾರು 90,000 ಕೋಟಿಯಷ್ಟು ಒಂದು ವರ್ಷಕ್ಕೆ ವ್ಯಾಪಾರ ಆಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತ ಟರ್ಕಿಯೊಂದಿಗೆ ಟ್ರೇಡ್ ಸರ್ಪ್ಲಸ್ ಅನ್ನ ಹೊಂದಿದೆ. ಅಂದ್ರೆ ನಾವು ಹೆಚ್ಚು ಟರ್ಕಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಕಡಿಮೆ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮಗಿದರಿಂದ ಲಾಭ ಆಗ್ತಾ ಇದೆ. 2024ರಲ್ಲಿ ಭಾರತ ಟರ್ಕಿಗೆ ಒಟ್ಟು 3,885 ಮಾದರಿಯ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ಹಾಗೆ ಟರ್ಕಿಯಿಂದ ಭಾರತಕ್ಕೆ 2,482 ಮಾದರಿಯ ಸರಕುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಭಾರತ ಟರ್ಕಿಗೆ ಎಕ್ಸ್ಪೋರ್ಟ್ ಮಾಡಿದಂತಹ ವಸ್ತುಗಳ ಒಟ್ಟು ಮೊತ್ತ $6.6 ಬಿಲಿಯನ್. ಅದೇ ಟರ್ಕಿಯಿಂದ ಭಾರತಕ್ಕೆ ಇಂಪೋರ್ಟ್ ಆದಂತಹ ವಸ್ತುಗಳ ಒಟ್ಟು ಮೊತ್ತ $3.78 ಬಿಲಿಯನ್. ಅಂದ್ರೆ ಭಾರತಕ್ಕೆ ಟರ್ಕಿಯಿಂದ ಒಂದು $2.8 ಬಿಲಿಯನ್ ನಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಭಾರತ ಮೇಜರ್ ಆಗಿ ಟರ್ಕಿಗೆ ಯಾವ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ, ಯಾವುದನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ನೋಡೋದಾದ್ರೆ, ಟರ್ಕಿಗೆ ನಾವು ಕಳಿಸುವಂತಹದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಜಿನಿಯರಿಂಗ್ ಗೂಡ್ಸ್ಗಳನ್ನ, ವಾಹನದ ಬಿಡಿಭಾಗಗಳು, ಯಂತ್ರದ ಬಿಡಿಭಾಗಗಳು, ಇವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಭಾರತ ಟರ್ಕಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಇದರ ಪ್ರಮಾಣ ಎಷ್ಟಿದೆ ಕೇಳಿದ್ರೆ $2.75 ಬಿಲಿಯನ್ ಮೊತ್ತದ್ದು. ಜೊತೆಗೆ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕೂಡ ಟರ್ಕಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ, ಬಟ್ಟೆ ನೂಲನ್ನು ಕೂಡ ಎಕ್ಸ್ಪೋರ್ಟ್ ಮಾಡುತ್ತೆ. ಟರ್ಕಿ ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಔಷಧವನ್ನು ಕೂಡ ತರಿಸಿಕೊಳ್ಳುತ್ತೆ.
ಹಾಗೆ ಟರ್ಕಿಯಿಂದ ಭಾರತಕ್ಕೆ ಏನು ತರಿಸಿಕೊಳ್ಳಲಾಗುತ್ತೆ ನೋಡೋದಾದ್ರೆ ಮುಖ್ಯವಾಗಿ ಅವರು ನಮಗೆ ಕಳುಹಿಸುವಂತಹದ್ದು ಖನಿಜಗಳನ್ನ, ಕಬ್ಬಿಣ, ಉಕ್ಕು, ಗೋಲ್ಡ್ ಇದೆಲ್ಲವೂ ಕೂಡ ಟರ್ಕಿಯಿಂದ ಭಾರತಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ಜೊತೆಗೆ ಮಾರ್ಬಲ್ಗಳನ್ನ ಕೂಡ ಭಾರತ ತರಿಸಿಕೊಳ್ಳುತ್ತೆ. ಹಾಗೆ ಭಾರತಕ್ಕೆ ಟರ್ಕಿಯಿಂದ ಎಣ್ಣೆ ಕಾಳುಗಳು ಕೂಡ ಬರುತ್ತೆ. ಜೊತೆಗೆ ನಾವು ಎಲ್ಲ ತಿಂದಿರ್ತೀವಿ ಟರ್ಕಿಶ್ ಆಪಲ್, ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾರತ ಟರ್ಕಿಯಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಮಿತ್ರರೇ, ಇದೇನೇ ಆಗಿರಬಹುದು, ವ್ಯಾಪಾರದಲ್ಲಿ ನಮಗೆ ಟರ್ಕಿಯಿಂದ ಒಂದು 2-3 ಬಿಲಿಯನ್ ಡಾಲರ್ನಷ್ಟು ಟ್ರೇಡ್ ಸರ್ಪ್ಲಸ್ ಇರಬಹುದು. ಆದರೆ ರಾಷ್ಟ್ರದ ಹಿತಾಸಕ್ತಿಗಿಂತ ಇದೇನು ದೊಡ್ಡ ವಿಚಾರ ಅಲ್ಲ. ಟರ್ಕಿ ಭಾರತದ ಶತ್ರುಗಳ ಕೈಗೆ ಶಸ್ತ್ರಾಸ್ತ್ರವನ್ನ ಕೊಟ್ಟು ಭಾರತದಲ್ಲಿ ರಕ್ತ ಹರಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ದೊಡ್ಡ ಕುತಂತ್ರವನ್ನ ಮಾಡ್ತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಎಚ್ಚರಗೊಳ್ಳಬೇಕು. ಈ ಜನಸಾಮಾನ್ಯರಾದ ನಮ್ಮ ಕೈಯಲ್ಲಿ ಈ ವ್ಯಾಪಾರವನ್ನೆಲ್ಲ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ತೀರ್ಮಾನ ಮಾಡುತ್ತೆ ಯಾವ್ದು ಒಳಿತು ಯಾವ್ದು ಕೆಟ್ಟದು ಅಂತ. ಆದ್ರೆ ನಮ್ಮ ಕೈಲಿರುವಂತಹದ್ದೇನು? ಟೂರಿಸಂ ಅನ್ನ ನಾವು ನಿಯಂತ್ರಿಸಬಹುದಲ್ವಾ? ನಾವು ಟರ್ಕಿಗೆ ಹೋಗಿ ನಮ್ಮ ದುಡ್ಡನ್ನು ಖರ್ಚು ಮಾಡೋದನ್ನ ತಡೆ ಹಿಡಿಬಹುದಲ್ವಾ? ಇತ್ತೀಚೆಗೆ ಭಾರತದಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ಈ ಟೂರ್ ಅಂಡ್ ಟ್ರಾವೆಲ್ಸ್ ಕಂಪನಿಗಳು ವಿಪರೀತ ಜಾಸ್ತಿ ಆಗ್ಬಿಡ್ತಾ ಇದಾವೆ. ಕಲರ್ ಆಫರ್ಗಳನ್ನು ಕೊಡ್ತಾ ಇದ್ದಾವೆ. ಅವರು ಈಸಿಯಾಗಿ ಯಾವ ದೇಶಕ್ಕೆ ಹೋಗಬಹುದಪ್ಪ, ಕಡಿಮೆ ವೆಚ್ಚದಲ್ಲಿ ಯಾವ ದೇಶವನ್ನು ಸುತ್ತಾಡಬಹುದು, ಇದನ್ನ ನೋಡ್ಬಿಟ್ಟು ಈ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ. ಅವರು ಮೈನ್ ಆಗಿ ಫೋಕಸ್ ಮಾಡ್ತಾ ಇರುವಂತಹದ್ದು ಈ ಮಾಲ್ಡೀವ್ಸ್ ಇರಬಹುದು, ಅಜರ್ಬೈಜಾನ್, ಟರ್ಕಿ ಇಂತಹ ದೇಶಗಳನ್ನೇ. ಇವರೆಲ್ಲರೂ ಕೂಡ ಭಾರತದ ಶತ್ರುಗಳೇ. ಹೀಗಾಗಿ ಜನಸಾಮಾನ್ಯರಾದಂತಹ ನಾವು ತೀರ್ಮಾನ ಮಾಡಬೇಕು. ಅವರೇನೋ 60,000 70,000ಕ್ಕೆ ಫಾರಿನ್ ಟೂರ್ ಕರ್ಕೊಂಡು ಹೋಗ್ತಾರೆ, ಅಥವಾ 1 ಲಕ್ಷಕ್ಕೆ 2 ದೇಶ ಸುತ್ತಿಸ್ತಾರೆ. ಹೀಗೆಲ್ಲ ಆಫರ್ಗಳಿಗೆ ಮರುಳಾಗದೆ ಅದೇ ದುಡ್ಡಿನಲ್ಲಿ ನಮ್ಮದೇ ದೇಶದ ಇನ್ಯಾವುದೋ ಒಂದು ಪ್ರದೇಶವನ್ನ ಎಕ್ಸ್ಪ್ಲೋರ್ ಮಾಡಬಹುದಲ್ವಾ? ಒಟ್ನಲ್ಲಿ ಮಿತ್ರರೇ, ಇಷ್ಟು ದಿನ ನಾವು ಚೀನಾ, ಪಾಕಿಸ್ತಾನ ಈ ಎಲ್ಲ ದೇಶಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಟರ್ಕಿಯನ್ನ ಕೂಡ ನಾವು ಮೈನ್ ಟಾರ್ಗೆಟ್ ಆಗಿ ಇಟ್ಕೊಳ್ಬೇಕು. ಟರ್ಕಿ ನಮ್ಮಿಂದ ಬಹಳ ದೂರದಲ್ಲಿದೆ. ಕಾಶ್ಮೀರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದ ಜೊತೆಗೆ ಧ್ವನಿಗೂಡಿಸ್ತಾರೆ ಮಾತ್ರ ಅಂತ ನಾವು ತಿಳ್ಕೊಳ್ಳೋದಲ್ಲ. ಅವರು ನಮ್ಮ ಶತ್ರುಗಳಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾ ಇದ್ದಾರೆ. ಆ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿ ರಕ್ತ ಹರಿಸುತ್ತೆ. ಈ ವಿಚಾರವನ್ನ ಭಾರತದ ಸರ್ಕಾರದಿಂದ ಹಿಡಿದು ಭಾರತದ ಕಟ್ಟಕಡೆಯ ಪ್ರಜೆಯೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.